ನಿಮಗೆ ನಾನು ಸಂಪೂರ್ಣವಾಗಿ ರಾಮೇಶ್ವರ ಕೆಫೆ ಈಗ ಹೇಗಿದೆ, ಇವತ್ತು ಹೇಗಿದೆ ಅನ್ನೋದರ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ, ಇದು ರಾಮೇಶ್ವರಂ ಕೆಫೆ. ಈ ಥರ ನೀವು ಒಳಗೆ ಬರಬೇಕಾಗತ್ತೆ, ಫುಲ್ ಸೆಕ್ಯೂರಿಟಿ ಇದೆ. ಪ್ಲೀಸ್ ಕಮ್. ಈ ಥರ ಬರಬೇಕಾಗತ್ತೆ ಫುಲ್ ಸೆಕ್ಯೂರಿಟಿಯಲ್ಲಿ. ನೋಡಿ, ಓಕೆ, ಇದೇ ಥರ ಬರಬೇಕಾಗತ್ತೆ ನೋಡಿ, ಸೆಕ್ಯೂರಿಟಿ. ಈ ಥರ ಚೆಕ್ ಮಾಡಿ ಬಿಡ್ತಾರೆ ನೋಡಿ. ಇಲ್ಲೆಲ್ಲ ಕೂತು ಈಗಲೂ ಕೂಡ ಅದೇ ಥರ ರಶ್ ಗಮನಿಸ್ತಾ ಇದ್ದೀರಿ. ಅಲ್ಲಿಂದ ಇಲ್ಲೊಂದು ಸಿಸ್ಟಮೇ ಬೇರೆ, ಕೆಲವರು ಟೇಬಲ್, ಕೆಲವರು ಕೂತು, ಎಲ್ಲ ಕಡೆ ನೋಡಿ. ಇಲ್ಲಿ ಬಿಲ್ಲಿಂಗ್ ಕೌಂಟರ್ ಇರುತ್ತೆ, ಪಾರ್ಸೆಲ್ ಕೌಂಟರ್, ಬಿಲ್ಲಿಂಗ್ ಕೌಂಟರ್ ಎಲ್ಲವೂ ಕೂಡ ಅವರವರೇ ಮಾಡ್ಕೋತಾರೆ. ಇನ್ನು ನೋಡಿ, ಈ ಥರ ಅವರಷ್ಟಕ್ಕೆ ಕೂತು ಈ ಕಡೆ ನೋಡಿ, ಫುಲ್ ಕಿಚನ್. ಈಗಲೂ ರಶ್ ಇದೆ ನೋಡಿ. ನಾನೀಗ ನಿಮಗೆ ಮೊನ್ನೆ ಜಾಗ ತೋರಿಸ್ತೀನಿ, ವೆರಿ ಇಂಪಾರ್ಟೆಂಟ್ ನೋಡಿ. ಒನ್ಸ್ ಅಗೈನ್ ಇದೇ ಜಾಗದಲ್ಲಿ ಉಂಟಾಗಿತ್ತು. ಆ ಜಾಗಕ್ಕೆ ಕಾಣುವ ಹಾಗೆ ಒಂದು ವೈಟ್ ಮಾರ್ಬಲ್ ಒಂದೆಲ್ಲ ಒಂದು ಹಾಕಿದ್ದಾರೆ, ಬಿಳಿ ಬಣ್ಣದ ಮಾರ್ಬಲ್ ಇಲ್ಲೊಂದು ಹಾಕಿದ್ದಾರೆ ನೋಡಿ. ಇದು ಈ ಜಾಗದಲ್ಲಿ ಇಡಲಾಗಿತ್ತು, ಮೇಲ್ಗಡೆ ಸ್ಪಾಟ್ ಉಂಟಾಗಿದೆ. ಸೊ ಇವತ್ತು ಬ್ಲಾಸ್ಟ್ ಆಗಿ 42 ದಿನಗಳಾಯಿತು. ಇವತ್ತು 4 ಜನರ ಬಂಧನ ಆಗಿದೆ. ಎಲ್ಲರೂ ಕೂಡ ಹ್ಯಾಪಿ. ಅದೇ ಥರ ಯಾವುದೇ ಭಯೋತ್ಪಾದಕರ ಕೃತ್ಯಕ್ಕೂ ಕೂಡ ಕರ್ನಾಟಕ ಹೆದರಿಲ್ಲ, ಕನ್ನಡಿಗರು ಹೆದರಿಲ್ಲ, ಭಾರತ ಹೆದರಿಲ್ಲ, ಭಾರತ ಹೆದರೋದು ಕೂಡ ಇಲ್ಲ. ಎಲ್ಲ ಜನಗಳು ಬೇಕಾದ ರೀತಿಯಲ್ಲಿ ಬರ್ತಾ ಇದ್ದಾರೆ. ಒನ್ಸ್ ಅಗೇನ್ ಮತ್ತೆ ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಈ ಥರ ಸಿಸ್ಟಮ್ ನೋಡಿ, ಇಲ್ಲಿ ನೋಡಿ. ಈ ಥರ ಇಲ್ಲೊಂದು ಸಿಸ್ಟಮ್ ಹೆಂಗಿರುತ್ತೆ ಅಂದರೆ, ಈ ಥರ ಕೂತು ತಿನ್ಬೋದು. ಆಮೇಲೆ ಈ ಥರ ಟೀ ಕುಡಿದ, ಈ ಥರ ಟೀ ಕುಡ್ಕೊಂಡು ಅಲ್ಲಿ ನೋಡಿ ಮನೆ ಮುಂಭಾಗದಲ್ಲಿ ಹರಟೆ ಹೊಡೆದಂಗೆ. ಎಸ್, ಇದೆಲ್ಲವೂ ಕೂಡ ರಾಮೇಶ್ವರ ಕೆಫೆ ಇವತ್ತು ಹೇಗಿದೆ ಅನ್ನೋದನ್ನು ನಿಮಗೆ ನೇರ ದೃಶ್ಯಾವಳಿ ಪ್ರಕಾರ ನಿಮಗೆ ತೋರಿಸ್ತೀನಿ.